ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 90% ನಾವು ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಎಲ್ಲಿವರೆಗೂ ವರ್ಕ್ ಆಗ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ನಾನು ಇವಾಗ ಏನು ಔಟ್ಲೈನ್ ಕೊಡ್ತಾ ಇದ್ದೀನಿ ಅದು 2.5 ನಂಬರ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿರೋಂಥದ್ದು. ನೀವು ಕೂಡ 2.5ಗೆ ಫಿಕ್ಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕೆ ಅದ್ರ ಪಕ್ಕದಲ್ಲಿ ನಾನು ಡೋರಿ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಅದು 2.5 ನಂಬರ್ಗೆ ಫಿಕ್ಸ್ ಮಾಡ್ತಾ ಇರೋವಂಥದ್ದು. ಅದೇ ನೀವು ಒಂದು 350-400 ರುಪೀಸಲ್ಲಿ ಇವಾಗ ನಾವು ವರ್ಕ್ ಮಾಡೋದು ಏನು ಮಾಡ್ತೀವಿ, 350-400 ಅಂದರೆ ಅದರಲ್ಲಿ ಡೋರಿ ಸ್ಟೋನ್ ಚೈನ್ ಏನೂ ಬರೋಲ್ಲ. ಸಿಂಪಲ್ಲಾಗಿ ಒಂದು ಔಟ್ಲೈನ್ ಕೊಟ್ಟು ವರ್ಕ್ ಮಾಡೋದಿರುತ್ತಲ್ವ, ಆವಾಗ ನಾವೇನು ಮಾಡ್ತೀವಿ 3 ನಂಬರ್ಗೆ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ನಾನು 3 ನಂಬರ್ಗೆ ಫಿಕ್ಸ್ ಮಾಡಿಕೊಂಡೆ ಆ ಥರ ವರ್ಕ್ ಮಾಡೋದಂದರೆ 3 ನಂಬರ್ ಅಷ್ಟು ಅಗಲ ಬರಬೇಕು. ಆ ಥರ ವರ್ಕ್ ಬೇಕು ಅಂದಾಗ, ಇಲ್ಲ ಅದ್ರ ಪಕ್ಕದಲ್ಲಿ ಡೋರಿ ಸ್ಟೋನ್ ಚೈನ್ ಎಲ್ಲ ಹಾಕ್ತಾಯಿದ್ದೀವಿ ಅಂದಾಗ ಇದು 2.5 ನಂಬರ್ಗೆ ಲಾಸ್ಟ್ 2.5 ಫ್ರೆಂಡ್ಸ್. ಅದಕ್ಕಿಂತ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಏನಕ್ಕೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಔಟ್ಲೈನ್ ಏನಿದೆ ಅಲ್ವಾ, ಔಟ್ಲೈನ್ ಎಷ್ಟು ಲೈಟಾಗಿರುತ್ತೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಮತ್ತು ಫ್ರೆಂಡ್ಸ್, ಇವಾಗ ಡೋರಿ ನಿಮಗೆ ಇದು ಡೋರಿ ಅಟ್ಯಾಚ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ವ, ಅದು ಹಚ್ಚಿಬಿಟ್ಟು ಅದ್ರ ಮೇಲೆ ಡೋರಿ ಅಟ್ಯಾಚ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನೀವು ವರ್ಕ್ ಮಾಡಿ, ಆವಾಗ ಈಸಿಲಿ ನೀವು ಅಟ್ಯಾಚ್ ಮಾಡ್ಬೋದು. ಇದು ನಾನು 3.5 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿರೋಂಥದ್ದು. 3.5 ನಂಬರ್ಗೆ ಅಂದರೆ ಟೈಟಾಗಿ ಫಿಕ್ಸ್ ಆಗುತ್ತೆ. ಇದು 3.5 ನಂಬರ್ಗೆ ಇಟ್ಕೋಬೇಕು. ನೀವು ಕೂಡ 3.5 ನಂಬರ್ಗೆ ಅಟ್ಯಾಚ್ ಮಾಡಿ. ನಿಮ್ಗೆ ಇಲ್ಲ ಸ್ವಲ್ಪ ಡೋರಿ ಚಿಕ್ಕದಾಗಿದೆ, ಅಂದರೆ ಇಷ್ಟು ದಪ್ಪ ಇಲ್ಲ ಅಂದರೆ ಅದ್ರ ನೋಡಿಕೊಂಡು ನೀವು ವರ್ಕ್ ಮಾಡಬೇಕು. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಡೋರಿ ಚಿಕ್ಕದಿದೆ, ಅದಕ್ಕೆ ಎಷ್ಟು ಅಗಲ ಬೀಳುತ್ತೆ ಸ್ಟಿಚ್ಚು ಅಂತ ನೋಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಜಾಸ್ತಿ ನಾನು ಯೂಸ್ ಮಾಡೋದು ಇದೇ ಡೋರಿನ. ಆಮೇಲೆ ಈ ಡೋರಿಗೆ ನಾನು 3.5 ಅಷ್ಟೇ ನಂಬರಲ್ಲಿ ಫಿಕ್ಸ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತೇನೆ. ನೀವು ಕೂಡ ನೋಡಿಕೊಂಡು ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಮತ್ತು ಒಬ್ಬರು ಕಮೆಂಟ್ ಮಾಡಿದರೆ, ಇವಾಗ ನಾನು 10.5 ನಂಬರ್ ನೆಕ್ಕನ್ನು ಮಾಡ್ತಾ ಇರೋಂಥದ್ದು. 10.5 ಅಲ್ಲ, 11 ಇಂಚ್ 11.5 ಬರಬೇಕು ನನಗೆ ಫಿನಿಶಿಂಗ್ ನೆಕ್ ಏನಿದೆ ಅಲ್ವ, ಇದು 11.5 ಬರಬೇಕು. ಆ ಥರ ನೆಕ್ಕಿದ್ದಾಗ ನಾವೇನು ಮಾಡ್ತೀವಿ, 16 ನಂಬರ್ನ ಫ್ರೇಮ್ನ ಯೂಸ್ ಮಾಡ್ತೀನಿ. ನಾನು ನಿಮಗೆ ತೋರಿಸಿದ್ದೆ ಮೊನ್ನೆ ವೀಡಿಯೋದಲ್ಲಿ. ನೀವೇನಂದ್ರಿ 16 ನಂಬರ್ ಆ ಫ್ರೇಮನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ನಾನು ಕೇಳಿದ್ರಿ ಫ್ರೆಂಡ್ಸ್. ಅದು ಕಲಿಯುವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಏನಕ್ಕೆ ಫ್ರೇಮ್ ಆ ಜಾಗದಲ್ಲಿ ಇವಾಗ ರೈಟ್ ಸೈಡ್ ನಮಗೆ ನಾವು ಮಷಿನ್ ವರ್ಕ್ ಮಾಡಲಿಕ್ಕೆ ಕೂತಾಗ ರೈಟ್ ಸೈಡಲ್ಲಿ ಜಾಗ ಇರಲ್ಲ. ಆ ಮಷಿನ್ ಪಕ್ಕದಲ್ಲಿ ಫ್ರೇಮನ್ನು ತುಂಬಾ ತೊಂದರೆ ಆಗುತ್ತೆ ವರ್ಕ್ ಮಾಡುವಾಗ. ಸ್ವಲ್ಪ ಕಲಿಯುವಾಗ ತೊಂದರೆ ಆಗುತ್ತೆ, ಬಟ್ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅದು ಸ್ವಲ್ಪ ಕಲಿಯುವಾಗ ನಿಮಗೆ ಹಿಂಸೆ ಅನಿಸುತ್ತೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲ್ಲ. ಕಲಿತಾ ನೀವು ಹೋದಾಗ ಈಸಿಲಿ ನೀವು ವರ್ಕ್ ಮಾಡ್ಬೋದು. ಅದು ರೈಟು ಲೆಫ್ಟು ಬ್ಯಾಲೆನ್ಸ್ ಮಾಡೋದು ಕೈಯಲ್ಲೇ ಇದೆ ನಿಮಗೆ. ಆ ಕೈಯಿಂದ ಎಲ್ಲಿಗೆ ಬರುತ್ತೆ ಫ್ರೇಮ್ ನೋಡಿಕೊಂಡು ಸ್ವಲ್ಪ ಲೈಟಾಗಿ ವರ್ಕ್ ಮಾಡೋದನ್ನು ಕಲೀರಿ. ಆವಾಗ ಈಸಿಲಿ ನೀವು ಆ ಫ್ರೇಮ್ನ ಹ್ಯಾಂಡಲ್ ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ಸ್ವಲ್ಪ ಕಲಿಯುವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ, ಕಲಿತಾದ್ಮೇಲೆ ಈಸಿನೇ ಅನಿಸುತ್ತೆ. ನೋಡಿಕೊಂಡು ನೀವು ವರ್ಕ್ ಮಾಡಿ ಫ್ರೆಂಡ್ಸ್. ಅದರಲ್ಲೇನು ದೊಡ್ಡ ಕೆಲಸ ಇಲ್ಲ. ಸ್ವಲ್ಪ ನಿಮಗೆ ಇದು ತೊಂದರೆ ಆಗೋದೇನೆಂದರೆ, ಅದು ಫ್ರೇಮ್ ಎಲ್ಲಪ್ಪ ಈ ಥರ ಇಲ್ಲಿ ಬಂದುಬಿಟ್ಟಿದೆ, ಯಾವ ಕಡೆ ಸರಿಸೋದು, ಈ ಥರ ತೊಂದರೆ ಆಗುತ್ತೆ. ನೋಡಿಕೊಂಡು ನೀವು ವರ್ಕ್ ಮಾಡಿ. ಈ ಕಡೆ ಬಂದಾಗ ಫ್ರೇಮ್ ಇಲ್ಲಿ ಬರುತ್ತೆ, ಆ ಥರ ನೋಡಿಕೊಂಡು ನೀವೇ ಬ್ಯಾಲೆನ್ಸ್ ಮಾಡಬೇಕದು. ಅದರಲ್ಲಿ ಏನಿದೆ ಫ್ರೆಂಡ್ಸ್, ಇವಾಗ ಕಲಿಯುವಾಗ ಸ್ವಲ್ಪ ತೊಂದರೆ ಅಷ್ಟೇ. ಕಲೀರಿ, ನೀವು ಈಸಿಲಿ ಕಲಿತೀರಾ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಇವಾಗ ನಾನು ಏನು ಡೋರಿ ಝರಿ ಹಾಕ್ತಾಯಿದ್ದೀನಿ ನೋಡಿ, ಇದು ಟೈಮರಿಂದ ಫಿಕ್ಸ್ ಮಾಡಲಿಕ್ಕೆ ಬರುತ್ತೆ. ಇವಾಗ ನೋಡಿ ಈ ಥರ ಹಾಕಿದೆ, ಮತ್ತೆ ಟೈಮರನ್ನು ತೆಗಿಬೇಕು, ಮತ್ತೆ ವರ್ಕ್ ಮಾಡಬೇಕು, ಈ ಥರ ಆಗುತ್ತೆ. ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ನೀವು ಲೈಟಾಗಿ ಸ್ವಲ್ಪನೇ ನೀರಿಂದ ಅಗಲ ಮಾಡೋದು ಆ ಥರ ಕಲಿತ್ರೆ ಈಸಿಲಿ ನೀವು ವರ್ಕ್ ಮಾಡ್ಬೋದು. ಇದು ಟೈಮರ್ ಅಟ್ಯಾಚ್ ಮಾಡಿ ಅಂದರೆ ಟೈಮರ್ ಫಿಕ್ಸ್ ಮಾಡಿ ವರ್ಕ್ ಮಾಡೋ ಅಂಥದ್ದು ಏನಲ್ಲ. ನೀವು ಇದು ಸುಮ್ಮನೆ ನೀರಿಂದನೇ ಅಗಲ ಮಾಡಿ ವರ್ಕ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಒಬ್ಬರು ಕೇಳಿದ್ರಿ ನನ್ನ ಮಷಿನ್ ತುಂಬ ಶೇಕ್ ಆಗುತ್ತೆ ಅಂತ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೋಸ್ಕರನೇ ಅಂತ ನಾನು ರಬ್ಬರ್ ಬುಷ್ ಯಾವ ಥರ ಇರುತ್ತೆ ಅಂತ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ. ಆ ಥರ ನಿಮಗೆ ಮಷಿನ್ ಶಾಪಲ್ಲಿ ಸಿಕ್ಕಿಲ್ಲ ಅಂದರೆ ಗ್ಯಾರೇಜಲ್ಲಿ, ಯಾವುದೇ ಗ್ಯಾರೇಜಲ್ಲಿ ವೇಸ್ಟ್ ಕಾರ್ದೆ ಅಥವಾ ಬೈಕ್ದು ಸ್ಕೂಟಿದು ಟೈರ್ ಟ್ಯೂಬ್ ಅಂತ ಸಿಗುತ್ತೆ ನೋಡಿ, ಅದು ಕೂಡ ಫ್ರೀಯಾಗಿ ಸಿಗುತ್ತೆ. ಅದು ತಂದುಬಿಟ್ಟು ಆ 4 ಜಾಗದಲ್ಲಿ ಮಷಿನ್ ಕಾಲೇನಿರುತ್ತಲ್ವ, ಅಲ್ಲಿ 4 ಜಾಗದಲ್ಲಿ ನೀವು ಅದು ಈಸಿಲಿ ನಿಮ್ಮ ಮಷಿನ್ ಶೇಕ್ ಆಗೋಲ್ಲ, ಆರಾಮಾಗಿ ನೀವು ವರ್ಕ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನಾನು ಏನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ, ಅದು 1.5 ನಂಬರ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿರೋಂಥದ್ದು. ಮತ್ತು ನೀವು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಿ, ಬೆರಳನ್ನು ಸ್ವಲ್ಪ ದೂರ ಇಟ್ಕೊಂಡು ವರ್ಕ್ ಮಾಡಿ. ಕಲ್ತಿರೋರಿಗೆ ಏನು ತೊಂದರೆ ಇಲ್ಲ, ಬಟ್ ಕಲಿಯೋರು ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಿ.
ನಾನು ಕಲಿಯುವಾಗ ತುಂಬಾ ಸರಿ ಸೂಜಿ ಬೆರಳಲ್ಲಿ ಹೋಗಿದೆ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದು ಏನಂದರೆ, ಮತ್ತು ಇದು ಅಟ್ಯಾಚ್ ಮಾಡುವಾಗ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಅಟ್ಯಾಚ್ ಮಾಡಬೇಕು. ನೀವು ಹೇಗೆ ಬೇಕು ಹಾಗೆ ಲೂಸಾಗಿ ಹಿಡ್ಕೊಂಡು ಅಟ್ಯಾಚ್ ಮಾಡಿದರೆ ಅದು ಸೂಜಿ ಮೇಲೆ ಬಾಲ್ ಚೈನ್ ಮೇಲೆ ಸೂಜಿ ಹೋಗುತ್ತೆ, ಆವಾಗ ಬಾಲ್ ಚೈನ್ ಕಟ್ಟಾಗುತ್ತೆ. ಹಾಗಾಗಿ ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಇದು ಕೂಡ ನಾನು ಒಂದೂವರೆ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋಂಥದ್ದು. ಮತ್ತು ಫ್ರೆಂಡ್ಸ್, ನಾನು ಕಲಿಯುವಾಗ ಇದೇ ಡಿಸೈನನ್ನು ಜಾಸ್ತಿ ಸರಿ ನಾನು ಫಿಕ್ಸ್ ಮಾಡ್ಕೊಂಡು ಹಾಕಿನೇ ನಾನು ಡಿಸೈನ್ನ ಕಲ್ತಿರೋದು. ಕಸ್ಟಮರ್ ಬರಬೇಕು ಅಂದರೆ ನಾವು ಒಂದಾದರೂ ಕಂಪಲ್ಸರಿ ಡಿಸೈನ್ನ ಹಾಕಬೇಕು. ಒಬ್ಬರೇ ಅಂತ ಬರಲ್ಲ, ಒಬ್ಬರು ಇವಾಗ ಒಂದು ಊರಲ್ಲಿ ಇದ್ದೀವಿ, ಒಂದು ಏರಿಯಾದಲ್ಲಿ ಇದ್ದೀವಿ ಅಂದರೆ ಒಂದು 10 ಜನನಾದರೂ ನಮಗೆ ಬೇರೆ ಜನ ಬಂದೇ ಬರ್ತಾರೆ. ಒಬ್ಬರೇ ಅಂತ ಬರಲ್ಲ. 10 ಜನಕ್ಕೂ ನೀವು ಒಂದೇ ಡಿಸೈನ್ ಹಾಕ್ಕೊಡಿ, ಏನು ತೊಂದರೆ ಇಲ್ಲ. ಬಟ್ ನಾನು ಇದೇ ಡಿಸೈನನ್ನು ಜಾಸ್ತಿ ಸರಿ ಹಾಕಿ ಕೊಟ್ಟು ನಾನು ಕಲ್ತಿರೋವಂಥದ್ದು. ಅದಕ್ಕೆ ನಾನು ಈ ಡಿಸೈನ ನಿಮಗೆ ತೋರಿಸ್ತಾ ಇರೋವಂಥದ್ದು. ಇದು ಕೂಡ ಅಷ್ಟೇ, ನಾನು 2 ನಂಬರ್ಗೆ ನಾನು ಇದು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಏನಿದೆ ಅಲ್ವಾ, 2 ನಂಬರ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಒಂದೊಂದು ಸ್ಟೋನ್ ಚೈನ್ ಮೇಲೆ ಮತ್ತು ಬಾಲ್ ಚೈನ್ ಮೇಲೆ ವ್ಯತ್ಯಾಸ ಇರುತ್ತೆ, ನೋಡ್ಕೊಳ್ಳಿ ನೀವು. ನಾನು ಹಚ್ತಾ ಇರೋದು 2 ನಂಬರ್ಗೆ. ಇನ್ನೊಂದು ಸ್ಟೋನ್ ಚೈನ್ ಇದೆ ನನ್ನ ಹತ್ರ, ಅದು ಹಚ್ಚುವಾಗ ನಾನು 3 ಅಥವಾ 3 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿರ್ತೇನೆ. ಇದು ಸ್ವಲ್ಪ ತುಂಬಾ ಚಿಕ್ಕದಾಗಿರೋದ್ರಿಂದ ನಾನು 2 ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಇದು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಅಟ್ಯಾಚ್ ಮಾಡ್ತಾ ಇರೋದು. ಒಂದೊಂದು ಸ್ಟೋನ್ ಚೈನ್ ಮೇಲೆ ಇರುತ್ತೆ, ಇದು ತುಂಬಾ ಚಿಕ್ಕದಾಗಿದೆ, ದೊಡ್ಡದಾಗಿಲ್ಲ ಸ್ಟೋನ್ ಚೈನ್. ಹಾಗಾಗಿ ನಾನು ಇದು 2 ನಂಬರ್ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಹತ್ರ ಯಾವ ಥರ ಸ್ಟೋನ್ ಚೈನ್ ಇದೆ ನೋಡಿಕೊಂಡು ನೀವು ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಬಟ್ ನಾನು ಅಟ್ಯಾಚ್ ಮಾಡ್ತಾ ಇರೋದು 2 ನಂಬರ್ ಫಿಕ್ಸ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಈ ಡಿಸೈನ್ ಅಂತೂ ನಾನು ತುಂಬಾ ಬ್ಲೌಸ್ಗೆ ಹಾಕಿ ಸ್ಟಾರ್ಟಿಂಗಲ್ಲಿ ಇವಾಗ ಹೇಗಾದರೂ ಕಲ್ತಿದ್ದೀನಿ, ಇಲ್ಲಿವರೆಗೆ ಹಾಕಿದ್ದೀನಿ, ನೋಡಿಕೊಂಡು ವರ್ಕ್ ಮಾಡೋಣ ಅಂತ ಕಸ್ಟಮರ್ಗೆ ಈ ಥರ ವರ್ಕ್ ಮಾಡಿ ಕೊಟ್ಟಿದ್ದೇನೆ ನಾನು. ಮತ್ತು ಇದು ನಾನು ಇವಾಗ ಏನು ವರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಇದು ಕೂಡ ನಾನು ಟೈಮರಲ್ಲೇ ಫಿಕ್ಸ್ ಮಾಡ್ಕೊಂಡಿರೋದು. ಇದು ಟೈಮರಲ್ಲಿ ಫಿಕ್ಸ್ ಮಾಡಿಲ್ಲ ಅಂದ್ರೂ ಇದು ಚೆನ್ನಾಗಿ ಬರುತ್ತೆ. ಬಟ್ ಅದು ಕೂಡ ನಾನು ಡಿಸೈನ್ ಅಪ್ಲೋಡ್ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ಟೈಮರ್ ಫಿಕ್ಸ್ ಮಾಡಿಲ್ದಂಗೆ ನೀಯಿಂದ ಅಗಲ ಮಾಡಿ ಹಾಕೋದು, ಅದು ಹೇಗೆ ಕಾಣಿಸುತ್ತೆ ಅಂತ. ಬಟ್ ಎರಡೂ ಚೆನ್ನಾಗಿ ಕಾಣಿಸುತ್ತೆ, ಇದರಲ್ಲೇನು ತೊಂದರೆ ಇಲ್ಲ. ಇದೂ ಚೆನ್ನಾಗಿ ಕಾಣಿಸುತ್ತೆ, ಆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು 2 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿರೋವಂಥದ್ದು ಟೈಮರನ್ನು. ನೀವು ಕೂಡ 2 ಅಥವಾ 3 ನಂಬರ್ಗೆ ಫಿಕ್ಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಇದು. ಬಟ್ ನನಗಿದು ಇವಾಗ ಇಷ್ಟ ಅಗಲ ಹಾಕಿದ್ದೀನಲ್ವ, ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ಲೈಟಾಗಿ ಬರಲಿ ಅಂತ ನಾನು ಇದು 2 ಫಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಮತ್ತು ಇದರ ನಿಮಗೆ ರೌಂಡ್ ಮಷೀನಿಂದ ಸುಮ್ಮನೆ ಹಾಕಕ್ಕೆ ಬರ್ತಾ ಇಲ್ಲ ಅಂದಾಗ ಫ್ರೆಂಡ್ಸ್, ಒಂದು ಪೆನ್ಸಿಲ್ ಅಥವಾ ಒಂದು ಮಾರ್ಕರ್ ಏನೇ ತೊಗೊಂಡು ನೀವು ಸಿಂಪಲ್ಲಾಗಿ ರೌಂಡ್ ಮಾರ್ಕ್ ಮಾಡಿಕೊಂಡೇ ಮಾಡಿ. ಸ್ಟಾರ್ಟಿಂಗ್ ಕಲಿಯೋರು ಮಾರ್ಕ್ ಇಲ್ದಂಗೆ ಮಾಡೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಅದು ತುಂಬಾ ತೊಂದರೆ ಆಗುತ್ತೆ. ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಬೇಗನೆ ಕಲಿತೀರಾ. ಮಾರ್ಕ್ ಮಾಡಿಕೊಂಡು ಕಲೀರಿ ಫಸ್ಟು, ಆಮೇಲೆ ಈಸಿಲಿ ನೀವು ಹಾಗೆ ಹಾಕ್ಬೋದು. ಮತ್ತು ನೋಡಿ, ಇವಾಗ ನಾನು ಅದ್ರ ಮೇಲೆ ಹಾಕ್ತಾ ಇರೋವಂಥದ್ದನ್ನು 2 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿರೋದು. ಮತ್ತು ಫ್ರೆಂಡ್ಸ್, ಈ ಥರ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಲಿಕ್ಕೆ ನಾನು 1700 ರೂಪೀಸ್ ತೊಗೊಳ್ತೇನೆ. 1700 ಏನಕ್ಕೆ ಅಂದರೆ, ಇದು ಬಾರ್ಡ್ರ್ ಏನಿದೆ ಅಲ್ವಾ, ಇದು ಸ್ಯಾರಿ ಬ್ಲೌಸ್ ಬಾರ್ಡ್ರ್ ಬಂದುಬಿಟ್ಟು ತುಂಬಾ ಅಗಲ ಬಂದಿದೆ. ಅದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಂದರೆ ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಹೇಳಿದ್ದೇನೆ ನಾನು, ಬಾರ್ಡ್ರ್ ಮೇಲೆ ವರ್ಕ್ ಮಾಡಿದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಇದೇ ಬಟ್ಟೆಯಲ್ಲಿ, ಪ್ಲೇನ್ ಬಟ್ಟೆಯಲ್ಲೇ ಬಾರ್ಡ್ರ್ ತಯಾರಿಸ್ಕೊಂಡು ಆ ಬಾರ್ಡ್ರನ್ನು ಈ ಬ್ಲೌಸ್ ಬಟ್ಟೆ ಏನಿರುತ್ತಲ್ವ ಆ ಬಾರ್ಡ್ರಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದಕ್ಕೆ 1700 ರೂಪೀಸ್ ತೊಗೊಂಡಿದ್ದೇನೆ. ಏನಕ್ಕಂದರೆ ಇದರಲ್ಲಿ ಡೋರಿನೂ ಹಾಕಿದ್ದೇನೆ ಮತ್ತು ಸ್ಟೋನ್ ಚೈನ್ ಕೂಡ ಹಾಕಿದ್ದೇನೆ, ಟ್ಯಾಗ್ ಬರುತ್ತೆ. ಸ್ಟಿಚಿಂಗ್ ನಾನು ವರ್ಕ್ ಆಗಿರೋಂಥ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ 500 ರೂಪೀಸ್ ತೊಗೊಳ್ತೇನೆ. ಇದು ಟ್ಯಾಗ್ಗೆ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಯಾರೇ ಆಗಿರಲಿ, ಯಾರೇ ವರ್ಕ್ ಮಾಡೋರೇ ಆಗಿರಲಿ, 100 ರೂಪೀಸ್ ಟ್ಯಾಗ್ಗೆ ಅಂತ ಎಕ್ಸ್ಟ್ರಾ ತೊಗೊತಾರೆ. ಅದರಲ್ಲೇ ಬರಲ್ಲ, ಆ ಡಿಸೈನಲ್ಲೇ ಬರಲ್ಲ. ಯಾಕಂದರೆ ಒಬ್ಬೊಬ್ಬರು ಟ್ಯಾಗ್ ಹಾಕಿಸ್ತಾರೆ, ಒಬ್ಬೊಬ್ಬರು ವಿತ್ ಟ್ಯಾಗ್ ವಿತೌಟ್ ಟ್ಯಾಗ್ ಎರಡೂ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಟ್ಯಾಗ್ಗೆ 100 ರೂಪೀಸ್ ಎಕ್ಸ್ಟ್ರಾ ಹೇಳಿಬಿಟ್ಟಿರ್ತೇನೆ ನಾನೇ ಅಂತಲ್ಲ, ಎಲ್ಲರೂ ಕೂಡ ಟ್ಯಾಗ್ಗೆ 100 ರೂಪೀಸ್ ಎಕ್ಸ್ಟ್ರಾ ತೊಗೊತಾರೆ. ಹಾಗಾಗಿ ನಾನು 1700 ರೂಪೀಸ್ ಇದಕ್ಕೆ ತೊಗೊಂಡಿರೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಮಾತ್ರ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು. ನಾವು ಟೈಮರಿಂದ ವರ್ಕ್ ಮಾಡಿ ನಾನು ನಿಮ್ಗೆ ತೋರಿಸಿದ್ದು. ಬಟ್ ಇದು ಟೈಮರಿಂದ ವರ್ಕ್ ಮಾಡಲಿಕ್ಕೆ ಬರಲ್ಲ. ಇದು ನೀವು ಕಾಲಿಂದಾನೇ ಅಗಲ ಮಾಡಬೇಕು, ನೀಯಿಂದಾನೇ ಲೆಫ್ಟ್ ಸೈಡ್ ತೊಗೊಂಡು, ನೀವು ರೈಟ್ ತೊಗೊಂಡ್ರೆ ಫುಲ್ ರೈಟ್ ತೊಗೊಂಡಾಗ ಅಗಲ ಬೀಳುತ್ತೆ. ಅದೇ ನಿಧಾನವಾಗಿ ನಾವು ನೀಯನ್ನು ಬಿಡ್ತಾ ಬಂದಾಗ ಅದು ಚಿಕ್ಕದಾಗಿ ಬರುತ್ತೆ. ಇದು ನಾನು ತೋರಿಸಿದ್ದೀನಿ ನಿಮಗೆ ಯಾವ ಥರ ವರ್ಕ್ ಮಾಡೋದು ಅಂತ. ನೋಡ್ಕೊಂಡು ಇದು ಮಾತ್ರ ನೀವು ಒಂದು ಸ್ಟೆಪ್ ನೀವು ಕಲೀಲೇಬೇಕು. ನೀಯಿಂದ ಹಾಕೋದು ಕಲಿತ್ರೆ ಇದು ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ನಿಮ್ಮದು.
ಇದನ್ನು ನೀವು ಹಾಕಿದರೆ, ಇಷ್ಟೊಂದು ಹಾಕಿದರೆ ಈಸಿಲಿ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮದು. ಮತ್ತು ಈ ಥರ ನೀವು ಒಂದೊಂದು ಈ ಥರ ಪ್ಯಾಟ್ರನ್ನ ಒಂದೇ ಒಂದು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿ, ಈ ಥರ ಒಂದು ಪ್ಯಾಟ್ರನ್ ನಿಮಗೆ ಕಂಪಲ್ಸರಿ ಬಂತು ಅಂದರೆ ಒಂದು ಡಿಸೈನ್ ಆದರೂ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಮತ್ತು ಅದೇ ಥರ ಫಿಕ್ಸ್ ಮಾಡ್ಕೊಂಡು ಬೇರೆ ಪ್ಯಾಟ್ರನ್ ಕೂಡ ನೀವು ವರ್ಕ್ ಮಾಡಬಹುದು. ಬಟ್ ಇದು ನೋಡಿ ಇದು ಒಂದು ಪ್ರಾಕ್ಟೀಸ್ ಮಾಡಿ ನೋಡಿ ಈಸಿಲಿ ನೀವು ವರ್ಕ್ ಮಾಡ್ಬೋದು. ಇದು ಕೂಡ ಫಿಕ್ಸ್ ಮಾಡಿಕೊಂಡು ಟೈಮರಲ್ಲಿ ಹಾಕಲಿಕ್ಕೆ ಬರಲ್ಲ. ಇದು ಕೂಡ ನೀವು ನೀರನ್ನ ಅಗಲ ಮಾಡಿ ಬಿಡೋದು, ರೈಟ್ ಸೈಡ್ ತೊಗೊಂಡೋಗಿ ನಿಧಾನವಾಗಿ ಬಿಟ್ಟರೆ ಚಿಕ್ಕದಾಗಿ ಬರುತ್ತೆ ಸ್ಟಿಚ್. ಇದು ತೋರಿಸಿದ್ದೀನಿ ನಾನು ನಿಮಗೆ. ಈ ಥರನೇ ಇದು ಕೂಡ ನೀವು ವರ್ಕ್ ಮಾಡಬೇಕು. ಈ ಒಂದು ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೋಡಿ, ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 1 ರಿಂದ 4 ಬ್ಲೌಸ್ಗೆ ಹಾಕಿ ಒಂದು ಡಿಸೈನ್ ಆದರೂ ನಿಮ್ಮದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಆವಾಗ ನಿಮ್ಗೆ ಏನು ಅನಿಸುತ್ತೆ, ಮತ್ತು ಕೂಡ ಬೇರೆ ಡಿಸೈನ್ನ ಟ್ರೈ ಮಾಡಲಿಕ್ಕೆ ನಿಮಗೆ ಒಂಥರ ಆಸಕ್ತಿ ಹುಟ್ಟುತ್ತೆ. ಅಂದರೆ ಹಾಕಬೇಕು ನಾನು ಬೇರೆ ಡಿಸೈನ್ ಅಂತ ನಿಮ್ಮ ಮೈಂಡಲ್ಲಿ ಬರುತ್ತೆ. ಈ ಒಂದು ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ನೀವು ಕಸ್ಟಮರ್ಗೂ ಕೂಡ ಹಾಕಿ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇದು ವರ್ಕ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದೆ, ಬಟ್ ಟೈಮರಿಂದನೇ ನಾವು 90% ವರ್ಕ್ ಮಾಡ್ಬೋದು ಇದನ್ನು ಟೈಮರ್ ಫಿಕ್ಸ್ ಮಾಡಿಕೊಂಡು. ಇವಾಗ ಇದೇನು ನಾನು ರೈಸ್ ಸ್ಟಿಚ್ ಏನು ಕೊಡ್ತಾ ಇದ್ದೀನಿ, ಇದು ಕೂಡ ಟೈಮರಿಂದ ಫಿಕ್ಸ್ ಮಾಡಲಿಕ್ಕೆ ಬರಲ್ಲ. ಅಂದರೆ ನಾವು ಇದು ನೀಯಿಂದನೇ ಹಾಕಬೇಕು. ನಾನು 3 ಸ್ಟೆಪ್ ಏನು ತೋರಿಸಿದ್ನಲ್ವಾ, ಅದು ಕ್ರೀಮ್ ಕಲರಿಂದ ಹೂವು ಒಂಥರ ಲೀಫ್ ಥರ ಹಾಕಿರೋದು, ಆಮೇಲೆ ಇದು ರೈಸ್ ಸ್ಟಿಚ್ಚು, ಮಧ್ಯದಲ್ಲಿ ಏನು ಫಿಲ್ ಮಾಡಿದ್ದೀನಿ ಅದು 3 ಸ್ಟೆಪ್ ನೀವು ನೀಯಿಂದ ಅಗಲ ಮಾಡಿ ಮಾಡೋದಿದೆ. ಬಿಟ್ಟರೆ ಎಲ್ಲ ಕೆಲಸ ನಾನು ನಿಮಗೆ ಟೈಮರಿಂದ ಫಿಕ್ಸ್ ಮಾಡಿ ಮಾಡೋದು ತೋರಿಸಿದ್ದೇನೆ. ನೋಡಿಕೊಂಡು ವರ್ಕ್ ಮಾಡಿ ನೀವು. ಮತ್ತು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿಲ್ವಾ ಸ್ಲೀವ್ಸ್ ಯಾವ ಥರ ರೆಡಿಯಾಗಿದೆ ನಾನು ಮಾಡಿರೋದು ಅಂತ. ನೋಡಿ, ಈ ಥರ ಬರುತ್ತೆ ಸ್ಲೀವ್ಸು. ನಾನು ಬಾರ್ಡ್ರ್ ಹಚ್ಚಿರೋದು ಈ ಥರ ಸ್ಲೀವ್ಸ್ ರೆಡಿ ಆಗುತ್ತೆ. ಆಮೇಲೆ ಬ್ಲೌಸ್ ಫುಲ್ ಫೈನಲ್ ಲುಕ್ ಈ ಥರ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ನೋಡಿ, 1 ಇಂಚ್ ಮೇಲೆ 1 ಗೆರೆ ಅಷ್ಟೇ ಅಗಲ ಬಂದಿದೆ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ, ಬಾಯ್.